ತಿರುಚಿಟ್ರಂಬಲಂ ಗುರುವೇಶ್ವರನು ಗುರುದೇವ. ಒಂದೊಂದ್ಸರಿ ಈ ಪರ್ಫೆಕ್ಷನ್ ಅನ್ನೋ ಪದಕ್ಕೆ ಅರ್ಥ ಹುಡುಕ್ತಾ ಹೋದ್ರೆ ಅದು ನಾನಿಲ್ಲಿ ಇಲ್ಲಿ ಬಂದು ಎಷ್ಟೊಂದು ದಿನಗಳು ಹೋಗಿದೆ. ಓ, ಇವಾಗ ಯಾರೋ ಒಬ್ರು ಬರ್ತಾರೆ, ಇವ್ರು ತುಂಬಾ ಪರ್ಫೆಕ್ಷನ್ ಅಪ್ಪ ಅಂತ ನಾವು ಫೈನಲ್ ಪರ್ಫೆಕ್ಷನ್ ಪರ್ಫೆಕ್ಟ್ ಪರ್ಫೆಕ್ಟ್. ಪರ್ಫೆಕ್ಟ್ ಯಾರಿಲ್ಲ. ಸತ್ಯ ಹೇಳುದ, ಈ ಪ್ರಪಂಚದಲ್ಲಿ ಪರ್ಫೆಕ್ಟ್ ಅಂತೇಳಿ ಯಾರಿಲ್ಲ ಅಂತ ಹೇಳುದು. 100% ಪರ್ಫೆಕ್ಟ್ ಆದ ವ್ಯಕ್ತಿ ಅಂತೇಳಿ ಯಾರೂ ಇಲ್ಲ. ಅವನವನ ಮನಸ್ಸು ಓದಲಿಕ್ಕೆ ಗೊತ್ತಿದ್ದರೆ ಎಲ್ಲ ಪರ್ಫೆಕ್ಟ್ ಹೊರಗೆ ಬರ್ತದೆ ಅಂತ ಹೇಳುದು. ಇವತ್ತು ಅವರವರ ಇವತ್ತಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ನೋಡು, ಈ ನೊಣಗಳು ಬಂದಾಗಿ ಯಾವುದೊಂದು ರೀತಿಯಲ್ಲಿ ಬಂದು ಪರ್ಫೆಕ್ಟ್ ಇದ್ದರನ್ನು ಕೂಡ ಅನ್ಪರ್ಫೆಕ್ಟ್ ಮಾಡಿಬಿಡ್ತದೆ ಅಂತ ಹೇಳುದು. ಪರ್ಫೆಕ್ಟ್ ಇಲ್ಲ ಅಂತ ಹೇಳುದು ಈ ಪ್ರಪಂಚದಲ್ಲಿ. ಒಂದು ವಿಷಯ, ಇವತ್ತಿಗೆ ಒಬ್ಬ ಮೊಬೈಲ್ ಫೋನ್ ಹಿಡ್ಕೊಂಡಿದ್ದಾನ ಕೈಯಲ್ಲಿ, ಆ ಪರ್ಫೆಕ್ಟೇ ಇಲ್ಲ ಅಂತೇಳಿ ಅರ್ಥ. ಪರ್ಫೆಕ್ಟ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಯಾವುದೋ ಒಂದು ರೀತಿಯಲ್ಲಿ ಅದು ಬರ್ತಾನೆ ಇರ್ತದೆ ಅಂತ ಹೇಳುದು. ಯಾವುದು? ಮಾಯಿ. ಅದರ ಬಗ್ಗೆ ಇನ್ನು ಕೇಳೋದೇ ಬೇಡ ಅಂತ ಹೇಳುದು. ಅದಕ್ಕೆ ಉತ್ತರ ಒಂದೇ, ಪರ್ಫೆಕ್ಟ್ ಯಾರು ಇಲ್ಲ ಅಂತ ಹೇಳುದು. ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಸರಿ, ಪರ್ಫೆಕ್ಟ್ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಂದು ವಿಷಯ, ಎಷ್ಟೇ ಶುದ್ಧವಾಗಿ ಕಾಣಬಹುದು, ಪರ್ಫೆಕ್ಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಒಳ್ಳೆ ವ್ಯಕ್ತಿ ಆದರೂ ಅವನೊಳಗೊಂದು ಕೆಟ್ಟ ಗುಣ ಇರ್ತದೆ ಅಂತ ಹೇಳಿ. ಎಷ್ಟೇ ಒಳ್ಳೆ ವ್ಯಕ್ತಿ ಆದರೂ ಅವನೊಳಗೊಂದು ಕೆಟ್ಟ ಗುಣ ಇರ್ತದೆ. ಎಷ್ಟೇ ಕೆಟ್ಟ ವ್ಯಕ್ತಿ ಆದರೂ ಅವನೊಳಗೊಂದು ಒಳ್ಳೆಯ ಗುಣ ಇರ್ತದೆ. ಇದು ಸಮಯ ಸಂದರ್ಭಕ್ಕೆ ಸರಿಯಾಗಿ ಒಳ್ಳೆಯದು ಕೆಟ್ಟದ್ದು ಎಂಬುದು ಆಗೋದು. ಇದು ನಾವು ಪಡ್ಕೊಂಡು ಬಂದ ವಿಚಾರವನ್ನು ನಾವು ಅನುಭವಿಸಿ ಆಗಬೇಕು. ಬೇರೆ ದಾರಿ ಇಲ್ಲ. ಇಲ್ಲಿ ಎಲ್ಲರಿಗೂ ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರಿಗೂ ಎಲ್ಲರೂ ಕೆಟ್ಟವರಲ್ಲ. ಯಾವ ಸಮಯದಲ್ಲಿ ಒಳ್ಳೆಯವರಾಗಬೇಕು ಆಯಾ ಸಮಯದಲ್ಲಿ ಒಳ್ಳೆಯವರಾಗಿಯೂ, ಯಾವ ಸಮಯದಲ್ಲಿ ಕೆಟ್ಟವರಾಗಬೇಕು ಆ ಸಮಯದಲ್ಲಿ ಕೆಟ್ಟವರಾಗಿಯೂ ಪರಿವರ್ತನೆಯನ್ನಾಗಿ ಕಾಲ ಮಾಡಿಸ್ತದೆ. ಇಲ್ಲಿ ನಾವು ಹೇಳುವುದು ಮಾತ್ರ, ಅವನು ಕೆಟ್ಟವನು ಹಾಗೆ ಮಾಡಿದ, ಅವನು ಹೀಗೆ ಮಾಡಿದ ಅಂತೇಳಿ ಇಲ್ಲ. ಇದು ನಡಿಬೇಕು ಪ್ರಪಂಚದಲ್ಲಿ. ಇದು ನಡೆದರೆ ಪ್ರಪಂಚ ಮುಂದುವರಿಯುವುದು. ಆ ಕಾರಣ ಪರ್ಫೆಕ್ಟ್ ಅಂತ ಕೊಡಲಿಲ್ಲ. ಪರ್ಫೆಕ್ಟ್ ಅದರಲ್ಲಿ ಮುಗೀತು. ಅವ ಕಣ್ಣಿಗೆ ಕಾಣಲಿಕ್ಕಿಲ್ಲ. ಅದೇ ಫಸ್ಟ್ ಒಳಗಡೆ ಬಂದ ತಕ್ಷಣ ಇವ್ರು 100 ಮಾರ್ಕ್ಸ್ ತಗೋತಾರೆ ಅಂತ ಅನ್ಕೊಂತೀವಿ. ಆದರೆ ಅವ್ರಿಗೆ ಎಕ್ಸಾಮ್ ಕೂರಿಸಿದಾಗ 20, 30, 10 ತಗೊಂಡಾಗ, ಅಂದರೆ ಇಲ್ಲಿ ಹೊರಗಡೆ ನೋಟಕ್ಕೆ ಏನು ಬೆಲೆ ಕೊಡಬಾರ್ದು. ಈ ಪ್ರಪಂಚದಲ್ಲಿ ಎಲ್ಲರೂ ನೋಡೋದು ಹೊರಗಿನ ಅಂದ, ಚಂದ, ಸೌಂದರ್ಯ, ಸ್ಟೇಟಸ್, ಘನತೆ, ಗೌರವ, ಅವನ ಸ್ಥಿತಿಯನ್ನು ಹೊರಗಿನಿಂದ ನೋಡಿ ಎಲ್ಲರೂ ಲೆಕ್ಕ ಹಾಕೋದು ಹೊರತು ಒಳಗಿನಿಂದ ಲೆಕ್ಕ ಹಾಕಲಿಕ್ಕೆ ಗೊತ್ತಿರೋದು ಬೆರಳೆಣಿಕೆಯಷ್ಟು ವ್ಯಕ್ತಿಗಳಿಗೆ ಮಾತ್ರ ಈ ಪ್ರಪಂಚದಲ್ಲಿ. ಅವರು ಒಳಗೆ ಮಾತ್ರ ನೋಡ್ತಾರೆ. ಆ ಒಳಗೆ ನೋಡುವ ಒಂದು ಸ್ಥಿತಿ ಉಂಟಲ್ವ, ಈ ಪ್ರಪಂಚದಲ್ಲಿ ಸಿಗುವುದು ಬಹಳ ದುರ್ಲಭ. ಬಹಳ ದುರ್ಲಭ. ಆ ಥರ ಒಳಗಿನಿಂದ ನೋಡೋವಂಥವ್ರು ಸಿಕ್ಕಿದ್ರೆ ಅವ್ರ ಹತ್ರ ಜನ ಹೋಗೋದೇ ಇಲ್ಲ. ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಳಗಡೆ ಯಾರು ಸರಿಗೆ ಇಲ್ವಲ್ಲ. ಖಂಡಿತವಾಗಿ ಒಳಗೆ ಸರಿ ಇರ್ಲಿಕ್ಕೆ ಆಗುದಿಲ್ಲ ಅಲ್ಲ. ಅದು ಅಲುಗಾಡ್ತಾನೆ ಇರ್ತದಲ್ಲ. ಈ ಮನಸ್ಸು ಅಂತೇಳಿ ಒಂದು ಉಂಟಲ್ಲ, ಒಳಗಿಂದ ಹೊರಗೆ ಹೋಗುದು, ಹೊರಗಿಂದ ಒಳಗೆ ಬರುದು ಎಲ್ಲ ಮನಸ್ಸು ಅಂತೇಳಿ ಒಂದು ಉಂಟಲ್ಲ. ಈ ಮನಸ್ಸು 1000 ರೀತಿಯಲ್ಲಿ ಆಟ ಆಡಿಸಿ ಬಿಡ್ತದಲ್ಲ ಮನುಷ್ಯನನ್ನು. ಆದ ಕಾರಣದಲ್ಲೇ ಮಾನವ ಮನುಷ್ಯ ಅಂತೆಲ್ಲ ಹೇಳುದು. ಅದು ಯಾವುದೋ ಒಂದು ರೀತಿಯಲ್ಲಿ ತೊಂದರೆ ಮಾಡುದು ಮಾಡಿಯೇ ಮಾಡ್ತದೆ ಅಂತ ಹೇಳುದು. ಈ ಭೂಲೋಕಕ್ಕೆ ಬಂದ ಮೇಲೆ ಈ ಕರ್ಮ, ಈ ಕಲಿ ಪುರುಷ ಇದ್ದಾನಲ್ವ, ಅವನು ಆಟ ಆಡಿಸಿ ಬಿಡ್ತಾನೆ ಅಂತ ಹೇಳೋದು. ಅವ ಯಾರನ್ನು ಸರಿಯಾಗಿ ಇಟ್ಟುಕೊಳ್ಳಲಿಕ್ಕೆ ಬಿಡುವುದಿಲ್ಲ. ಅಂತ ಒಬ್ಬ ಸತ್ಯವಂತ ಬರುವಾಗ ಕಲಿಯೇ ಭಯಪಟ್ಟು ದೂರ ಹೋಗಿಬಿಡ್ತಾನೆ. ಹಂಗಾದ್ರೆ ನಮ್ಮ ಜೀವನ ಕರ್ಮ, ವಿಧಿ, ಋಣ ಈ 3ರಲ್ಲೇ ನಡೆಯೋದು. ಖಂಡಿತವಾಗಿಯೂ ವಿಧಿಯಲ್ಲೆಲ್ಲ ಅಡಗಿದ್ದು. ಕರ್ಮ, ಋಣ ಎಲ್ಲವೂ ಅದರಲ್ಲೇ ನಡೆಯುವುದು. ಒಂದು ಮನುಷ್ಯನಲ್ಲಿ ಕಂಡಿಡಿಯಕ್ಕಾಗೋದು ಒಬ್ರು ಸದ್ಗುರುವಿನಲ್ಲಿ ಮಾತ್ರ. ಬಹಳ ಕಷ್ಟ ಉಂಟು. ಅದು ಕೂಡ ಕಷ್ಟ ಉಂಟು. ಅಷ್ಟು ಸುಲಭ ಇಲ್ಲ. ತುಂಬಾ ಕಷ್ಟದ ವಿಚಾರ. ಈ ಮನುಷ್ಯನನ್ನು ಜಡ್ಜ್ಮೆಂಟ್ ಮಾಡೋದುಂಟಲ್ವಾ, ಇದು ತುಂಬಾ ಕಷ್ಟದ ವಿಚಾರ. ಅಷ್ಟು ಸುಲಭದಲ್ಲಿ ಆಗುದಿಲ್ಲ.
ಮನುಷ್ಯನ ಜಡ್ಜ್ಮೆಂಟ್ ಮಾಡಲಿಕ್ಕೆ. ಮನುಷ್ಯನ ಜಡ್ಜ್ಮೆಂಟ್ ಮಾಡೋದು ಅಂತ ಹೇಳಿದ್ರೆ ಅದು ಭಗವಂತನಿಂದ ಮಾತ್ರ ಸಾಧ್ಯ ಅಂತ ಹೇಳುದು, ಅವನ ಶಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಹೇಳುದು. ಈ ಮನುಷ್ಯ ಹೀಗೆ, ಈ ಮನುಷ್ಯನ ಇದು ಕೊಡ್ಬೋದು ಅಂತೇಳಿ ಅವ್ರಿಗೆ ಬೇಕಾದಂಗೆ ವೇಷ ಹಾಕೋತಾರೆ. ಖಂಡಿತವಾಗಿಯೂ ಕೈಗೆ ಸಿಕ್ಕುವಲ್ಲಿವರೆಗೆ ಏನೂ ಬೇಕಾದರೂ ಮಾಡಲಿಕ್ಕೆ ರೆಡಿ ಇರ್ತಾರೆ. ಕೈಗೆ ಸಿಕ್ಕಿದ ಮೇಲೆ ಅವರ ಬುದ್ಧಿ, ಅವರ ಗುಣ, ಅವರ ವಿಷಯವೇ ಚೇಂಜ್ ಆಗ್ತದೆ. ಆದ ಕಾರಣ ಎಷ್ಟೋ ದೈವಿಕ ರಹಸ್ಯವನ್ನು ಋಷಿ ಮುನಿಗಳು ಅವರ ಜೊತೆ ಅವರು ತಗೊಂಡು ಹೋದ್ರು. ಜೀವನ ಎಲ್ಲರೊಟ್ಟಿಗೂ ಮಾಡು, ಆದರೆ ರಹಸ್ಯವನ್ನು ಯಾರೊಟ್ಟಿಗೆ ಹಂಚಿಕೊಳ್ಬೇಡ. ಜೀವನ ಎಲ್ಲರೊಟ್ಟಿಗೆ ಮಾಡು ಅಂದರೆ ಗಂಡ, ಹೆಂಡತಿ, ಮಕ್ಕಳು, ಬಂಧು ಬಳಗ, ಅಕ್ಕಪಕ್ಕ, ಸುತ್ತಮುತ್ತ, ಸೊಸೈಟಿ ಎಲ್ಲರೊಟ್ಟಿಗೆ ಹೇಗೆ ಬೇಕೋ ಹಾಗೆ ಇರು. ಆದ್ದರಿಂದ ರಹಸ್ಯವನ್ನು ಮಾತ್ರ ಯಾರಿಗೆ ಬಿಟ್ಟುಕೊಳ್ಬೇಡ. ಇದು ಪ್ರತಿಯೊಬ್ಬರಿಗೆ ಹೇಳುದು. ಅವರವರ ರಹಸ್ಯವನ್ನು ಅವರವರು ಬಿಟ್ಟುಕೊಳ್ಬೇಡಿ. ಅದು ನಿಮ್ಮ ನಿಮ್ಮ ರಹಸ್ಯ. ನೀವು ಹೋಗುವಾಗಲೇ ನಿಮ್ಮ ಜೊತೆ ಹೋಗಲಿ. ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕಂಡುಹಿಡಿಯುವುದು, ಆಸೆ ಪಡೋದು ಇನ್ನೊಬ್ಬನ ವೀಕ್ನೆಸ್ ಅಂತ. ಅವನ ವೀಕ್ನೆಸ್ ಏನು ಅಂತೇಳಿ, ಅವನ ರಹಸ್ಯ ಏನು ಅಂತೇಳಿ ಇದನ್ನು ತಿಳಿದುಕೊಂಡು ಒಬ್ಬೊಬ್ಬರ ಜೀವನದಲ್ಲಿ ಎಲ್ಲರೂ ಆಟ ಆಡ್ತಾರೆ. ಇವತ್ತು ಪ್ರತಿಯೊಬ್ಬರು ಅವರವರ ಜೀವನವನ್ನು ಮರೆತು ಇನ್ನೊಬ್ಬನ ಜೀವನದ ಬಗ್ಗೆ ಕಾಳಜಿ ವಹಿಸುವುದು, ಇನ್ನೊಬ್ಬನ ಜೀವನದ ಬಗ್ಗೆ ಎಂತ ಹೇಳೋದು, ಕ್ಯೂರಿಯಾಸಿಟಿ, ತಿಳಿದುಕೊಳ್ಳುವುದು. ಅವ ಏನು ಯಾಕೆ ಅಲ್ವಾ, ಅವನು ಯಾಕೆ ಹಾಗೆ ಇದ್ದಾನೆ. ಪ್ರತಿಯೊಬ್ಬ ಇವತ್ತು ಆಲೋಚನೆ ಮಾಡೋದು ಇನ್ನೊಬ್ಬರ ವಿಚಾರ ಅಲ್ವಾ. ಇವತ್ತು ಇನ್ನೊಬ್ಬರ ವಿಚಾರನೇ ಆಲೋಚನೆ ಮಾಡಿ 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 ಇವನು ಯಾರು ಅಂತಲೇ ಮರ್ತೋದ ಅಂತ ಹೇಳುದು. ಇವನ ಒಳಗಿರೋ ಶಕ್ತಿಯೇ ಇವನಿಗೆ ಮರ್ತೋಯ್ತು ಅಂತ ಹೇಳುದು. ಇವನ ವಿಷಯವೇ ಇವನಿಗೆ ಗೊತ್ತಿಲ್ಲದಾಗಿ ಹೋಯಿತು ಅಂತ ಹೇಳುದು. ಇವ ಯಾಕೆ ಬಂದದೆಂಬ ವಿಚಾರವೇ ಗೊತ್ತಿಲ್ಲ. ಕೊನೆಗೆ ಒಂದು ಮನುಷ್ಯನಿಗೆ ಬರಬೇಕಾದ ಜ್ಞಾನ ಏನದು, ಎಲ್ಲವನ್ನು ಅನುಭವಿಸು, ನೀನು ಎಲ್ಲವನ್ನು ತಿಳಿ. ತಿಳಿದ ಮೇಲೆ ಆ ಒಂದು ಸತ್ಯ ಸ್ಥಿತಿ ನಿಮಗೆ ಸಿಗ್ತದೆ ಜೀವನದಲ್ಲಿ. ಅದು ಯಾವ ಸಿಗ್ತದೆ ಅಂತ ಗೊತ್ತಿಲ್ಲ, ಯಾವ ಜನ್ಮದಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ. ಆ ಜನ್ಮದಲ್ಲಿ ಅದು ಸಿಗುವಾಗ ಆ ಜನ್ಮ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳೋದು. ಯಾವ ಜನ್ಮದಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ ಅಂತ ಆ ಸ್ಥಿತಿ. ಅದು ಇದೇ ಜನ್ಮದಲ್ಲಿ ಸಿಗಬೇಕು ಅಂತಿಲ್ಲ ಅಂತ ಹೇಳೋದು. ಆ ಸ್ಥಿತಿ ಯಾವುದು ಗೊತ್ತುಂಟ, ಅವನೊಳಗೆ ಉದಯ ಆಗುವ ಜ್ಞಾನ. ನಾನು ಯಾಕೆ ಹುಟ್ಟಿದೆ ಅಂತೇಳಿ, ನಾನು ಪ್ರಪಂಚಕ್ಕೆ ಯಾಕೆ ಬಂದೆ ಎಂಬ ಸತ್ಯ ಸ್ಥಿತಿಯನ್ನು ಯಾವಾಗ ಮನುಷ್ಯ ಜನ್ಮದಲ್ಲಿ ಒಬ್ಬ ಅರ್ಥ ಮಾಡಿಕೊಳ್ತಾನೋ, ಅದು ಇದೇ ಜನ್ಮದಲ್ಲಿ ಆಗಬೇಕು ಅಂತಿಲ್ಲ, ಎಷ್ಟೋ ಜನ್ಮ ಆಗ್ಬೋದು. ಅಲ್ಲಿನಿಂದ ಆ ಕ್ಷಣದಿಂದ ಅವನ ಜೀವನದ ಶೈಲಿಯೇ ಬೇರೆ ಆಗ್ತದೆ. ಆಗ ಅವ ಮನುಷ್ಯ ಜನ್ಮದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಂಡ ಅಂತ ಅರ್ಥ. ಅಷ್ಟು ಪರ್ಫೆಕ್ಟ್ ಆಗಿದ್ದರೆ ಉಂಟಲ್ವ ಈ ಪ್ರಪಂಚ, ಮನುಷ್ಯರು ಹೇಳುದು ನಾನು, ಅಷ್ಟು ಪರ್ಫೆಕ್ಟ್ ಆದ ಮನುಷ್ಯರೆಲ್ಲ ಇರ್ತಿದ್ರೆ ಈ ಪ್ರಪಂಚದಲ್ಲಿ ಇಷ್ಟು ಅನಾಹುತ ಬರಲಿಕ್ಕೆ ಸಾಧ್ಯ ಇಲ್ಲ. ಸತ್ಯವಂತರಿದ್ದಾರೆ, ಸತ್ಯವಂತರು ಎಲ್ಲರಿಗೂ ಸರಿ ಅಂತ ಅನಿಸುವುದಿಲ್ಲ ಅಲ್ಲ, ಅದು ಇನ್ನೊಬ್ಬನಿಗೆ ಪರ್ಫೆಕ್ಟ್ ಆಗಿರುವುದಿಲ್ಲ ಅಲ್ಲ. ಇಲ್ಲಿ ವ್ಯತ್ಯಾಸ ಉಂಟು ಅಂತ ಹೇಳೋದು. ಒಂದು ಮೃಗಗಳಿಗೆ ಅನ್ನ ಹಾಕಿದ್ರೆ ಯಾವುದಾದ್ರೂ ಸರಿ, ಒಂದು ಕಾಗೆ ಆದರೂ ಸರಿ, ಒಂದು ನಾಯಿ ಆದರೂ ಸರಿ, ಒಂದು ಕೋಳಿ ಆದರೂ ಸರಿ, ಅರ್ಥ ಆಯ್ತಾ, ಇನ್ನೊಂದು ಹಸು ಆದರೂ ಸರಿ, ಏನೋ ಒಂದು ನಿಮ್ಮ ಕೈಯಿಂದ ಕೊಟ್ಟರೆ ಅದು ನಂಬಿಕೆಯಿಂದ ಬರ್ತದೆ, ನಾಳೆ ಕೂಡ ನಮಗೆ ಕೊಟ್ಟಾರು ಅಂತೇಳಿ. ಮನುಷ್ಯನಿಗೆ ಇವತ್ತು ಪ್ರೀತಿಯಿಂದ ಕರೆದು ನೀವು ಊಟ ಕೊಟ್ಟರೆ ನಾಳೆ ಅವ ಏನು ನೆನೆಸ್ತಾನೆ ಗೊತ್ತುಂಟ, ಇವತ್ತು ಯಾಕೆ ನನ್ನನ್ನು ಕರೀಲಿಲ್ಲ ಅಂತ, ಇವತ್ತು ಯಾಕೆ ನನ್ನ ಇನ್ವೈಟ್ ಮಾಡಲಿಲ್ಲ ಹೇಳ್ತಾನಿಲ್ವಾ. ಹಾಗಾದ್ರೆ ಆಸೆ ಬೇರೆ, ನಂಬಿಕೆ ಬೇರೆ. ಖಂಡಿತವಾಗಿ ಮನುಷ್ಯನಲ್ಲಿ ಒಂದು ನಾನು ಎಂಬ ಗುಣ ಇರ್ತದೆ. ಅವ್ರು ನಿನ್ನೆ ಕರೆದಿದ್ದಾರೆ, ಇವತ್ತು ಕರೀಲಿಲ್ಲ. ಮೃಗ ಪಕ್ಷಿಗಳಲ್ಲಿ ಆಗಿಲ್ಲ, ನಿನ್ನೆ ಕೊಟ್ಟಿದ್ದಾರೆ, ಇವತ್ತು ಕೊಡಬಹುದು, ಇವತ್ತು ಕೊಡ್ತಾರೆ, ನಾನು ಹೋಗಿ ನಿಂತರೆ ಸಾಕು, ಏನೋ ಒಂದು ನಂಬಿಕೆ ನನಗೆ ಕೊಡ್ತಾರೆ ಅಂತ ಹೇಳೋ ಒಂದು ವಿಷಯ ಅದರಲ್ಲಿ ಇರ್ತದೆ. ಆದ ಕಾರಣ ಮೃಗ ಪಕ್ಷಿಗಳೆಲ್ಲ ಮನೆಯ ಮುಂದೆ ಆ ಕಡೆ ಈ ಕಡೆ ಎಲ್ಲ ಹಾರಾಡಿಕೊಂಡಿರ್ತದೆ. ಕಾಗೆ, ಒಂದು ಕೋಳಿ, ಒಂದು ನಾಯಿ, ಒಂದು ಹಸು ಅಲ್ವಾ. ಹಸುವನ್ನು ನೋಡುವಾಗ ಯಾರಾದ್ರೂ ಸರಿ ಕೈಯಲ್ಲಿ ಒಂದು ಬಾಳೆಹಣ್ಣಾದ್ರೂ ಕೊಡ್ತಾರಲ್ವ, ಏನೋ ಒಂದು ಕೊಡ್ತಾರಲ್ಲ ಹಸುವಿಗೆ, ಏನಾದ್ರು ಮುಟ್ಟಿ ನಮಸ್ಕಾರ ಆದ್ರೂ ಮಾಡ್ತಾರಲ್ಲ.
ಕೊನೆಯ ಪಕ್ಷ. ಹಾಂ, ಎಷ್ಟು ವ್ಯತ್ಯಾಸ ಉಂಟಲ್ಲ. ಇವಾಗ ಅಂದ್ರೆ ಗುರುದೇವ ತಾನೇನಕ್ಕೆ ಪ್ರಪಂಚದ ಮೇಲೆ ಬಂದಿದ್ಯಾ ಅದನ್ನ ಅರ್ತ್ಕೊಬೇಕು ಅಂತ ನಿಮ್ಮ ಪ್ರಕಾರ ಒಂದು ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಆಧ್ಯಾತ್ಮ ಅಂದ್ರೆ ಒಂದು ಮನುಷ್ಯ ಸಾಧನೆ ಮಾಡಿ ಶಕ್ತಿ ಪಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವಂದೇನಿಲ್ಲಿ ಕಾರ್ಯ ಭೂಮಿ ಮೇಲೆ ಅದನ್ನ ತಿಳ್ಕೊಂಡು ಹೋಗೋದೇ ಆಧ್ಯಾತ್ಮ, ಆತ್ಮಗಳ ಅಧ್ಯಯನ. ನನ್ನ ಆತ್ಮ ಇಲ್ಲಿ ಯಾಕೆ ಬಂದಿದೆ. ನೋಡು, ನಿಜವಾದ ಆಧ್ಯಾತ್ಮಿಕದ ಬಗ್ಗೆ ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಹ್ಮ್. ಸತ್ಯ ಹೇಳ್ತೇನೆ, ನಿಜವಾದ ಆಧ್ಯಾತ್ಮಿಕ ತಿಳಿದವರು ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣೋದೂ ಇಲ್ಲ. ಹ್ಮ್. ಒಂದು ವಿಚಾರ, ಇಷ್ಟು ಕೋಟಿ ಮನುಷ್ಯರಲ್ಲಿ ಎಷ್ಟೋ ಕೋಟಿ ಮನುಷ್ಯರು ಪ್ರಪಂಚದಲ್ಲಿ ಹೇಳುದು, ಪ್ರಪಂಚದಲ್ಲಿ ಹೇಳು, ಇಲ್ಲಿದ್ದು ಮಾತ್ರ ಹೇಳೋದಲ್ಲ, ಟೋಟಲ್ ಪ್ರಪಂಚದಲ್ಲಿ, ಭೂಮಂಡಲದಲ್ಲಿ ಹುಡುಕಿದ್ರೆ ಇಷ್ಟು ಕೋಟಿ ಮನುಷ್ಯರಲ್ಲಿ ಆಧ್ಯಾತ್ಮಿಕದಲ್ಲಿ ಹೋಗುವವರು ಒಂದು 10% ಸಿಗಬಹುದು, 10% ಸಿಗಬಹುದು. ನಿಜವಾಗಿ ಒಂದು ಆ ಭಗವಂತನನ್ನು ನೋಡಬೇಕು, ತನ್ನನ್ನು ತಾನು ತಿಳಿಬೇಕು, ತನ್ನ ಒಳಗಿನ ವಿಷಯವನ್ನು ತಿಳಿಬೇಕು, ನನ್ನಿಂದ ಲೋಕ ಉದ್ಧಾರ ಆಗಬೇಕು ಅಂತ ಹೇಳೋದು ಒಂದು 10% ಇರ್ಬೋದು. ಟೋಟಲ್ ಆಗಿ ಭಾರತ ದೇಶ ಮಾತ್ರ ಹೇಳ್ತಾ ಇಲ್ಲ, ಟೋಟಲ್ ಆಗಿ. ಆಗ ಭಾರತ ದೇಶದಲ್ಲಿ ಎಷ್ಟು ಸಿಗಬಹುದು ಅಂತೇಳಿ ಯೋಚನೆ ಮಾಡಿದರೆ ಆಯ್ತು. ಅಂಥ ಸ್ಥಿತಿಯೆಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸತ್ಯದ ಗುರು ಕೂಡ ಸಿಗುವುದು ಭಾಳ ಕಷ್ಟ. ಆ ಸತ್ಯದ ಗುರುವಿನ ಹತ್ರ ಯಾರು ಇರುವುದೂ ಇಲ್ಲ. ಒಂದು ಸತ್ಯದ ಗುರು, ಸತ್ಯದ ಆಧ್ಯಾತ್ಮಿಕ ದಾರಿ ಎಂಬುದು ತುಂಬ ಕಷ್ಟವಾದ ಕೆಲಸ. ಅದು ಅಲ್ಲಿ ಹೋಗಿ ಎಲ್ಲರೂ ಮುಟ್ಟುತ್ತಾರೆ, ಆದರೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೌದು ಗುರುದೇವ, ನಮ್ಗೆ ಇಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಬರೋಕ್ಕಷ್ಟೇ ಆಸೆ, ಬಟ್ ಇಲ್ಲಿ ಸರ್ವೈವ್ ಆಗೋದು ಕಷ್ಟ ಗುರುದೇವ, ತುಂಬ ಕಷ್ಟ ಆಗ್ತದೆ. ಆ ಗುರು ಬೇಕು ಅಂತ ಹೇಳಿದ್ರೆ ಉಂಟಲ್ವ, ಅಷ್ಟು ಸುಲಭದಲ್ಲಿ ಆಗೋದಿಲ್ಲ. ಕಾರಣ ಏನಂದ್ರೆ ಆ ಗುರುವಿನ ಸ್ಥಿತಿಯಲ್ಲಿ ಇರುವುದಿಲ್ಲ. ಅವರು ಪ್ರಕೃತಿಯ ಸ್ಥಿತಿಗೆ ಹೋಗಿಬಿಡ್ತಾರೆ, ಮನುಷ್ಯರ ಸ್ಥಿತಿಯಲ್ಲಿ ಇರುವುದಿಲ್ಲ ಅವರು. ಅರ್ಥ ಆಗ್ತದ? ಅವರೊಂದು ಸ್ಥಿತಿಯೇ ಬದಲಾವಣೆ ಆಗಿರ್ತದೆ ಅವರು. ಅದು ಮನುಷ್ಯರಿಗೆ ಅರ್ಥವೇ ಆಗುವುದಿಲ್ಲ. ಮನುಷ್ಯರು ತಿಳ್ಕೊಳ್ಳೋ ರೀತಿ, ಭಕ್ತಾದಿಗಳು ತಿಳ್ಕೊಳ್ಳೋ ರೀತಿಯೇ ಬೇರೆ, ಆದರೆ ಅವರ ಸ್ಥಿತಿಯೇ ಬೇರೆ. ಅವರು ನೋಡೋದು ಕೇವಲ ಮಾನವ ಶರೀರ ಅಂತೇಳಿ, ಇದೊಂದು ಮನುಷ್ಯನ ಶರೀರ, ನಮ್ಮ ಹಾಗೆ ಅವರೊಬ್ಬರು ಮನುಷ್ಯರು ಅಂತೇಳಿ. ಮನುಷ್ಯ ರೂಪ ಮಾತ್ರ, ಒಳಗಿನ ಸ್ಥಿತಿಯೇ ಬೇರೆ. ಮನುಷ್ಯ ರೂಪ ಮಾತ್ರ, ಒಳಗಿನ ಸ್ಥಿತಿಯೇ ಬೇರೆ. ಆದ ಕಾರಣ ಹೇಳೋದು, ಆ ಸತ್ಯದ ಗುರು, ಸತ್ಯದ ಆಧ್ಯಾತ್ಮಿಕ ದಾರಿ ಎಂಬುದು ಸಿಗುವುದು ಬಹಳ ಕಷ್ಟ. ನೀವು ಎಷ್ಟು ಹುಡುಕಿದ್ರೂ ಅದು ಸಿಗ್ಲಿಕ್ಕಿಲ್ಲ. ಅದು ಜನ್ಮ ಜನ್ಮದ ಪುಣ್ಯ ಇದ್ದರೆ ಮಾತ್ರ ನಿಮಗೆ ಸಿಗುವುದು, ಅಲ್ಲಿ ಈಜಲಿಕ್ಕೆ ಆಗೋದು, ಆ ಗುರುವಿನ ಹತ್ರ ಸೇವೆ ಮಾಡಲಿಕ್ಕೆ ಆಗೋದು. ಎಲ್ಲರಿಗೂ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಅಜ್ಞಾನ. ನಾನು ಹೋಗಿ ಗುರುಗಳ ಸೇವೆ ಮಾಡ್ತೇನೆ, ಜ್ಞಾನವನ್ನು ಪಡ್ಕೊಳ್ತೇನೆ ಅಂತ ಹೇಳೋದೆಲ್ಲ ಅಜ್ಞಾನ. ಅದಕ್ಕೆ ಅಂತೇಳಿ ಒಬ್ಬ ಹುಟ್ಟಿದ್ರೆ, ಆ ಗುರುವಿನಿಂದ ಅವ ಪಡ್ಕೊಳ್ಬೇಕು ಅಂತೇಳಿ ಬಂದಿದ್ರೆ, ಅವ ಎಷ್ಟು ದೂರ ಇದ್ರೂ ಸರಿ, ಅವ ಪಡ್ಕೊಂಡೇ ಪಡ್ಕೊಳ್ತಾನೆ. ಒಂದು ವಿಚಾರ. ಅದು ಯಾವ ರೀತಿ ಪಡ್ಕೊಳ್ಬೇಕು ಅಂತೇಳಿ ಅವನಿಗೆ ತನ್ನಿಂತಾನಾಗಿ ಅರಿವಾಗ್ತದೆ. ಎಷ್ಟೇ ದೂರ ಇರಲಿ, ಅವ ಹತ್ರ ಆಗಿ ಗುರುವಿನ ಹತ್ರ ಬಂದು ಮುಟ್ತಾನೆ ಅಂತ ಹೇಳೋದು. ಅವ ಕ್ಷಣ ಕೂಡ ಗುರುವಿನ ಬಗ್ಗೆ ಅವನಿಗೆ ಚಿಂತೆ ಇರ್ತದೆ, ಕ್ಷಣ ಕೂಡ. ಅದೆಲ್ಲ ಕಥೆಯಲ್ಲಿ, ಪುರಾಣದಲ್ಲೆಲ್ಲ ನಾವು ಓದಬಹುದು ಈಗ. ಹೊರತು ಆ ರೀತಿಯಾಗಿ ಜೀವನ ಮಾಡಲಿಕ್ಕೆ, ಆ ರೀತಿಯಾದ ಒಂದು ಶಿಷ್ಯಂದರು, ಆ ರೀತಿಯಾದ ಗುರುಗಳು ಸಿಗಲಿಕ್ಕೆ ಬಹಳ ಕಷ್ಟ ಉಂಟು, ತುಂಬ ಕಷ್ಟ ಉಂಟು. ಇವಾಗಿನ ಜನರ ಮನಸ್ಥಿತಿ, ಟೆಕ್ನಾಲಜಿ ಖಂಡಿತ ಈಗ ಯಾರಿಗೂ ಸರಿ ಇಲ್ಲ ಅಂತ ಹೇಳುದು ತಲೆ. ಈಗ ಪ್ರೆಸೆಂಟ್ ಸಿಚುವೇಶನ್ ಯಾರಿಗೂ ಸರಿ ಇಲ್ಲ ತಲೆ. ಒಬ್ಬ ಮಾತಾಡಿದ ವಿಷಯವನ್ನೇ ಎಲ್ಲರೂ ಮಾತಾಡೋದು. ಅರ್ಥ ಆಯ್ತಲ್ವ? ಹಿಂದೆ ಮುಂದೆ ಮಾಡಿ, ಮೇಲೆ ಕೆಳಗೆ ಮಾಡಿ, ಯಾವ್ಯಾವ ರೀತಿಯಲ್ಲಿ ಮಾತಾಡೋದು, ಡೈರೆಕ್ಟ್ ಮಾತಾಡಬೇಕು ಅಂತ ಹೇಳೋದು. ಈಗಪ್ಪ ಇಷ್ಟೇ ವಿಷಯ ಅಂತೇಳಿ. ಆದ ಕಾರಣ ಹೇಳೋದು, ಪರ್ಫೆಕ್ಟ್ ಎಂಬುದು ಈ ಪ್ರಪಂಚದಲ್ಲಿ ಮನುಷ್ಯರಲ್ಲಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಪರ್ಫೆಕ್ಟ್ ಅವನು ಅಂತೇಳಿ. ಕಾರಣ ಏನಂದರೆ, ಮನುಷ್ಯ ಎಂಬುವನು ಒಳಗೊಂದು ಹೊರಗೊಂದಿರುವವನು. ಅವನ ಮನಸ್ಸು ಕ್ಷಣ ಕೂಡ ಬದಲಾಗ್ತಾ ಇರ್ತದೆ, ಸ್ಥಿರವಾಗಿಲ್ಲ ಇಲ್ಲಿ. ಈಗಂತೂ ಇಲ್ಲವೇ ಇಲ್ಲ. ಈ ಟೆಕ್ನಾಲಜಿ ಎಲ್ಲ ಬಂದ ನಂತರ, ಈ ಫೋನು ಗೀನು ಆ ಕಡೆದು ಈ ಕಡೆದೆಲ್ಲ ಬಂದ ನಂತರ ಉಂಟಲ್ವ, ಖಂಡಿತ
ಸರಿ ಇಲ್ಲವೆಲ್ಲ ಯಾರಿಗೂ ಸರಿ ಇಲ್ಲ. ಎಂಥದೇ ಪ್ರವಚನ ಮಾಡೋರಾದರೂ ಸರಿ, ಎಂಥದೇ ಜ್ಞಾನೋಪದೇಶ ಮಾಡೋರಾದರೂ ಸರಿ, ಈ ಪ್ರಪಂಚಕ್ಕೆ ಎಂಥದೇ ಎಷ್ಟೇ ಒಳ್ಳೆಯದು ಹೇಳೋರಾದರೂ ಸರಿ, ಅವರ ಕೈಯಲ್ಲಿ ಫೋನ್ ಉಂಟ, ಅವರ ಮನಸ್ಸು ಅವರ ಹಿಡಿತದಲ್ಲಿ ಇಲ್ಲ ಅಂತೇಳಿ ಅರ್ಥ. ಇಷ್ಟೇ ಹೇಳ್ಬೋದು. 100ಕ್ಕೆ 100 ಅಲ್ವಾ? ನಿಮ್ಮ ಆಸೆಗೆ ನಿಮಗೆ ಬೇಕಾಗಿ ಇದು ಕೊಡುವಂಥ ಸಂದೇಶ, ನಾಳೆಗಿದು ಪ್ರಪಂಚಕ್ಕೆ ಇರಲಿ ಅಂತೇಳಿ ಇಲ್ಲಿದು ಸ್ಥಿತಿಯನ್ನು ಹೇಳು. ನಿಮ್ಮ ಆಸೆ ಅದು, ನಮಗೆ ಬೇಕಾಗಿ ಅಲ್ಲ. ನಮಗೆ ಬೇಕಾಗಿ ಯಾವುದು ಬೇಡ. ನಮಃ ಶಿವಾಯ. ಬಂದಿದ್ದೇವ, ಒಳ್ಳೇದು ಮಾಡ್ತಾ ಹೋಗ್ತಾನೇ ಇರು, ಒಳ್ಳೇದು ಹೇಳ್ತಾ ಹೋಗ್ತಾನೇ ಇರು, ಕೂಡಿದಷ್ಟು ಒಳ್ಳೇದು ಮಾಡು. ಯಾರ ಮನಸ್ಸನ್ನು ನೋಯಿಸಬೇಡ. ಎಲ್ಲರಿಗೂ ಗೌರವ ಕೊಡು, ಎಲ್ಲರನ್ನು ಪ್ರೀತಿ ಮಾಡು. ಶರಣಾಗತಿಯಿಂದ ಜೀವನ ಮಾಡಲಿಕ್ಕೆ ಕಲಿ, ಬಗ್ಲಿಕ್ಕೆ ಕಲಿ, ಕ್ಷಮೆ ಕೇಳಲಿಕ್ಕೆ ಕಲಿ, ಕ್ಷಮಿಸಲಿಕ್ಕೆ ಕಲಿ. ನಾನು ಎಂಬುದನ್ನು ಬಿಡು. ಏನಿಲ್ಲ ಈ ಶರೀರ, ಈ ಎಂಥದ್ದು ಸುಖ, ಎಂಥದ್ದು ಆಸ್ತಿ, ಈ ದುಡ್ಡು ಎಂತೆಲ್ಲ ಹೇಳ್ತಾರಲ್ಲ, ಎಂಥದ್ದು ಈ ವೈಭೋಗಗಳು ಎಲ್ಲ ವಿಚಾರ, ಸಿರಿ ಸಂಪತ್ತುಗಳೆಲ್ಲ. ಈ ಸಿರಿ ಸಂಪತ್ತುಗಳು, ಈ ರೂಪ, ಈ ಯೌವನ, ಈ ಒಂದು ಅಂದ ಚಂದ ಎಲ್ಲವೂ ವ್ಯತ್ಯಾಸ ಆಗ್ತದಲ್ಲ. ಮಗು ಇರುವಾಗ ಸಂತೋಷದಲ್ಲಿ ಎತ್ತಿಕೊಳ್ತಾರೆ. ಮಗುವಾಗಿ ಸ್ವಲ್ಪ ದೊಡ್ಡದಾಗುವ ಅದೇ ಮಗು ಏನಾದ್ರು ಬುದ್ಧಿವಾದ ಹೇಳ್ತಾರೆ. ಇನ್ನೂ ಸ್ವಲ್ಪ ದೊಡ್ಡದಾಗುವ ಆ ಮಗುವಿಗೆ ಬೈತಾರೆ. ಇನ್ನೂ ಸ್ವಲ್ಪ ದೊಡ್ಡದಾಗುವ ಆ ಮಗುವೇ ಒಂದು ರೀತಿ ಆಗ್ತದೆ ಅಲ್ವಾ? ಇಲ್ಲೇ ವ್ಯತ್ಯಾಸ ಆಗ್ತಾ ಹೋಗ್ತದಲ್ಲ. ಎಲ್ಲವೂ ಕಳೆದುಕೊಂಡು ಹೋಗ್ತದಲ್ಲ. ಆ ರೂಪ ಸ್ಥಿತಿಯನ್ನೆಲ್ಲ ಕಳೆದುಕೊಂಡು ದಾಟಿ 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 ಹೋಗ್ತದೆ. ಎಲ್ಲವೂ ಅಳಿದು ಹೋಗ್ತದಪ್ಪ, ಎಲ್ಲವೂ ದಾಟಿಕೊಂಡು ಹೋಗ್ತದೆ. ಈ ಸಮಯವೂ ಕಳೆದು ಹೋಗ್ತದೆ ಅಂತೇಳಿ ಕೊನೆಗೆ ಎಲ್ಲವೂ ನಮ್ಮದಲ್ಲ ಎಂಬ ಸ್ಥಿತಿಯನ್ನು ತಿಳಿ ಅಂತ ಹೇಳುವುದಿಲ್ಲ. ಇದು ಸಾಕು ಅಂತ ಹೇಳೋದು ಮನುಷ್ಯ ಜನ್ಮಕ್ಕೆ. ವೆರಿ ಸಿಂಪಲ್ ಆಗಿ ಹೇಳೋದು. ಆ ಶರಣಾಗತಿ ಪ್ರೀತಿಯೆಲ್ಲ ಬಂದರೆ ಭಗವಂತ ಎಷ್ಟು ದೂರ ಎದುರು ಬರ್ತಾನೆ. ನಿಮ್ಮೊಳಗೆ ಮುಗ್ಧತೆ ಎಂಬುದು ಸೃಷ್ಟಿಯಾಗಬೇಕು ಅಂತ ಹೇಳೋದು. ಆ ಮುಗ್ಧ ಮನಸ್ಸಾಗಬೇಕು, ಮುಗ್ಧತೆ ಎಂಬುದು ಆಗಬೇಕು. ಎಲ್ಲಿ? ಭಗವಂತನ ಹತ್ರ, ಗುರುಗಳ ಹತ್ರ. ಅಲ್ಲಿ ನಾನು ಅಂತೇಳಿ ಬಂದರೆ ಅದು ಹೋಯ್ತು ಅಂತ ಹೇಳೋದು. ಎಲ್ಲ ವಿಷಯದಲ್ಲಿ ನಾನು ಅಂತೇಳಿ ಬಂದರೆ ಹೋಯ್ತಿ. ಆಗ ನಾನು ಎಂಬುದು ಕೆಲವು ಕಡೆ ಆಟೋಮೆಟಿಕ್ ಡೌನ್ ಆಗ್ತದಲ್ಲ. ಅದು ಹೇಗೆ? ಒಬ್ಬನ ಹತ್ರ ಸಾಲ ಮಾಡುವಾಗ ಅವನ ನಾನು ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು? ಒಂದು ಓನರ್ನ ಮುಂದೆ ಕೈ ಕಟ್ಟಿ ನಿಲ್ಲುವಾಗ ಅವನ ನಾನು ಎಂಬುದು ಎಲ್ಲಿ ಹೋಯ್ತು? ಅಲ್ಲಿ ಬದುಕಬೇಕು. ಅವನವನ ಸ್ವಾರ್ಥಕ್ಕೆ ಬೇಕಾದ್ರೆ ನಾನು ಎಂಬುದನ್ನು ಬಿಡ್ತಾನ. ಯಾರ ಕಾಲಿಡಲಿಕ್ಕೂ ರೆಡಿ ಇರ್ತಾನೆ ಅವನನ್ನು ಸ್ವಾರ್ಥಕ್ಕೆ ಬೇಕಾಗಿ ಅಲ್ವಾ? ಅದೇ ಒಳಿತಿಗೆ ಬೇಕಾಗಿ ನಾನು ಮಾಡಿದೆ, ನಾನು ಮಾಡಿದೆ, ನಾನು ಮಾಡಿದೆ. ನೀನು ಮಾಡಲಿಕ್ಕೆ ಒಂದು ಬೇಕಲ್ಲ ನಿನ್ನ ಹಿಂದೆ ಏನೋ ಒಂದು ವಿಚಾರ. ಆ ಹಿಂದೆ ಇಲ್ಲದಿದ್ದರೆ ನೀನು ಮಾಡೋದು ಹೇಗೆ? ನೀನು ಮಾಡಲಿಕ್ಕೆ ಒಂದು ವಿಚಾರ ಬೇಕು ಹಿಂದೆ, ನಿನ್ನ ಹಿಂದೆ ಏನೋ ಒಂದು ಬೇಕು. ನೀನು ಮನೆಗೆ ಹೋಗಿ ಏನೊಂದು ಎಂತ ಹೇಳೋದು, ಅಕ್ಕಿ ಸಾಮಾನು ತಗೊಂಡು ಹೋಗ್ಬೇಕಾದ್ರೆ ನಿನಗೆಂದು ಒಂದು ಕೆಲಸ ಬೇಕು. ನಿನ್ನ ಹಿಂದೆ ಒಂದು ಕೆಲಸ ಬೇಕು. ನಿನ್ನ ಹಿಂದೆ ಕೆಲಸ ಇರಬೇಕು ಅಂತ ಹೇಳಿದರೆ ಆ ಕೆಲಸ ಕೊಡುವ ಒಬ್ಬ ಓನರ್ ಬೇಕು. ಆ ಓನರ್ ಬೇಕು ಅಂದರೆ ಅವನಿಗೊಬ್ಬ ಏನೋ ಒಂದು ಕೆಲಸ ಕೊಡುವವನು ಇರಬೇಕು. ಹೀಗೇ ಹೋಗ್ತಾ ಇರೋದಲ್ಲ ಪ್ರತಿಯೊಂದು ವಿಚಾರ. ಆಗ ಅವನಿದ್ರೆ ತಾನೆ ನಾನು, ಓನರ್ ಇದ್ರೆ ತಾನೆ ವರ್ಕರ್. ಅವ ಕೆಲಸ ಕೊಡೋ ಕಾರಣದಲ್ಲಿ ನಾವು ಕೆಲಸ ಮಾಡೋದು. ಓನರ್ ಅಂದರೆ ಭಗವಂತ, ಅರ್ಥ ಆಯ್ತಲ್ಲ? ವರ್ಕರ್ ಅಂದರೆ ಸೇವಕ, ಆ ಭಗವಂತನ ಸೇವೆ ಮಾಡುವ ದಾಸ ಅನುದಾಸ. ಅವನಿದ್ರೆ ತಾನೆ ನಾವು. ಆಗ ಅವನೇ ಮಾಡಿಸ್ತಾನೆ ಅಂತೇಳೋ ಸ್ಥಿತಿ ಬಂದರೆ ಅವನು ಏನು ಮಾಡಿಸ್ತಾನೆ ಮಾಡಿಸ್ತಾನೆ. ಎಲ್ಲಿ ಕೂತ್ಕೊಳಿಸ್ಬೇಕು ಕೂತ್ಕೊಳಿಸ್ತಾನೆ. ಸತ್ಯ ಅಲ್ವಾ? ಅವನೇ ಪ್ರಪಂಚಕ್ಕೆ ತೋರಿಸಿಕೊಡ್ತಾನಲ್ವ. ಈಗ ಅಪ್ಪ ಅವನನ್ನ ಸೇವಕ ಅಂತೇಳಿ, ಅವನನ್ನ ದಾಸ ಅಂತೇಳಿ. ಆಗ ದಾಸನಿಗೇನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ? ದಾಸನಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ದಾಸ ಏನು ಹೇಳ್ತಾನೆ? ಎಲ್ಲ ಅವನ ಇಚ್ಛೆ.
ಹ್ಮ್. ಅವನು 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 ಅಂತ ಹೇಳುವಾಗ ಹ್ಮ್. ಅವನಿಗೆ ಖುಷಿ ಆಗ್ತದೆ. ಏನಪ್ಪ ಇವನಿಗೆ ಇಷ್ಟೆಲ್ಲ ಸ್ಥಿತಿ ಕೊಟ್ಟು ಕೂಡ ನಾನು ನಾನು ಅಂತ ಹೇಳ್ತಾನೆ ಇಲ್ಲ ಅಲ್ಲ, ಎಲ್ಲ ಅವನೇ 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 ಅಂತೇಳಿ ನನ್ನನ್ನೇ ಹೇಳ್ತಾ ಇದ್ದೇನಲ್ಲ ಅಂತೇಳಿ ಆ ಸುಪ್ರೀಮ್ ಆಗಿರುವ ಒಂದು ವಿಷಯ ಉಂಟಲ್ಲ, ಶಕ್ತಿ, ಆ ಭಗವಂತ ಅಂತೇಳೋ ಹಾಗೆಯೇ ಬಂದು ಕೂತ್ಕೊಳ್ತಾನೆ. ಅದೇ ನೀವು ಯಾವಾಗಲೂ ಹೇಳ್ತೀರಾ, ನಾನು ನೀನಾಗಿ ಬದಲಾಗು. ಹಾಂ. ಆಮೇಲೆ ಗುರುದೇವ ಇವಾಗ ಅಂತಿರ್ತೀರಾ, ಈ ಆಧ್ಯಾತ್ಮಿಕದಲ್ಲಿ ಏನು ಇಲ್ಲ, ಏನು ಹುಚ್ಚರಾಗಿ ಓಡಾಡ್ತೀರಾ, ಅದನ್ನ ನೀವು ಸೂಕ್ಷ್ಮವಾಗಿ ತಿಳಿಸ್ತಾ ನಿಜವಾಗ್ಲೂ ಡೀಪಾಗಿ ಒಳಗಡೆ ಹೊಟ್ಟೋದ್ರೆ ಹುಚ್ಚರಾಗಿ ಎಲ್ಲಾದ್ರೂ ಹೋಗಿ ಕೂತ್ಕೊಂಡ್ಬಿಡ್ಬೇಕು ಅನ್ಸುತ್ತೆ ಅಂತಾನೆ ಏನೋ ನೀವು ಬಂದವ್ರಿಗೆ ಇದ್ರ ಬಗ್ಗೆ ಎಂಟರ್ಟೈನ್ ಮಾಡಲ್ಲ ನೀವು ಆಧ್ಯಾತ್ಮಿಕ ನಾ ಯಾರಿಗೂ ಆಧ್ಯಾತ್ಮಿಕ ಬೋಧನೆ ಮಾಡೋದಿಲ್ಲ, ಬನ್ನಿ ಅಂತ ಹೇಳುವುದೇ ಇಲ್ಲ. ಹಾ. ಯಾಕೆ? ಅದೇ ಗುರುದೇವ. ಇದು ಆಗೋಗೋ ವಿಷಯ ಅಲ್ಲ, ಇದೆಲ್ಲ ವ್ಯರ್ಥ. ಇದು ಆಗೋಗೋ ವಿಷಯವಲ್ಲ. ನೀನು ಯಾವ ಕರ್ಮಕ್ಕೆ ಬಂದಿದೆ ಅದೇ ನಡೆಯುವುದು. ನಿನಗೆ ಏನು ಬೇಡ ಅಂತೇಳಿ ಆಧ್ಯಾತ್ಮಿಕ ಬಂದ ನಂತರ 1000 ಆಸೆಗಳು ಸೃಷ್ಟಿಯಾಗುವುದು, 1000 ವಿಚಾರಗಳು ಬರ್ಬೋದು. ನಿಜವಾಗಿ ಒಂದು ಆಧ್ಯಾತ್ಮಿಕ ಸ್ಥಿತಿಯಲ್ಲಿದ್ದವರು ಯಾರಿಗೂ ಆಧ್ಯಾತ್ಮಿಕದ ಬೋಧನೆ ಮಾಡೋದಿಲ್ಲ. ಅವನು ಬೇಕು ಅಂತ ಹೇಳಿದ್ರೆ ಅವನು ಪಡ್ಕೊಳ್ತಾನೆ. ನಾನು ಎಷ್ಟು ದೂರ ಹೋಗ್ತಾನೆ, ನನ್ನ ಹಿಂದೆ ಎಷ್ಟು ದೂರ ಬರ್ತಾನೆ ಅಂತ ನೋಡ್ತಾನೆ ಇರ್ತಾರೆ ಅವರು. ಎಷ್ಟು ದೂರ ಹೋಗ್ತಾರೆ, ನಡ್ಕೊಂಡು ಹೋಗೋದಲ್ಲ, ಆ ರೀತಿ ಪರೀಕ್ಷೆ ಮಾಡಿಬಿಡ್ತಾರೆ. ಓಡಿಸಿ ಬಿಡು ಆಚೆ ಅಂತೇಳಿ, ನೋಡುವ ಅಂತೇಳಿ. ಕೊನೆಗೆ ಏನಾದರೂ ಸರಿ ಇದು ಅಲ್ಗಾಡೋದಿಲ್ಲ ಅಂತ ಹೇಳುವಾಗ ಸರಿ ಅಪ್ಪ ಅಂತೇಳಿ ಹತ್ತಿರ ಕೂತ್ಕೊಳಿಸ್ತಾರೆ. ಅಷ್ಟು ಸುಲಭ ಇಲ್ಲ, ಖಂಡಿತವಾಗಿ ಸುಲಭ ಇಲ್ಲ. ಆಧ್ಯಾತ್ಮಿಕ ಅಂದರೆ ಎಂಥ ಆಧ್ಯಾತ್ಮಿಕ ಅಂತೇಳಿದೆ? ನಿಜವಾದ ಆಧ್ಯಾತ್ಮಿಕ ಸ್ಥಿತಿ ಏನು ಗೊತ್ತುಂಟ? ಸಂತೋಷವನ್ನು ಅನುಭವಿಸುವುದು, ಖುಷಿಯಾಗಿ ಇರು, ಆನಂದದಿಂದ ಇರುವುದರಲ್ಲಿ ಸಂತೋಷವಾಗಿರು, ನಗುತ್ತಾ ಇರು, ಯಾವಾಗಲೂ ಮುಖದಲ್ಲಿ ನಗು ಇರಲಿ. ನಾವು ಖುಷಿಯಾಗಿರ್ಬೇಕು, ಇನ್ನೊಬ್ರಿಗೂ ಖುಷಿಯಾಗಿರ್ಬೇಕು, ಇನ್ನೊಬ್ಬರಿಗೆ ಖುಷಿಯಾಗಿರಬೇಕು. ಆ ಲೋಕದಲ್ಲಿ ಈಗ ಹೇಳ್ತಾರಲ್ಲ, ಸ್ವರ್ಗ ಲೋಕ ಉಂಟು, ಆ ಲೋಕ ಉಂಟು, ಈ ಲೋಕ ಉಂಟು, ಹೋದ ಕಾರಣ ಒಂದು ದೈವಿಕ ಸ್ಥಿತಿ ಸಿಗ್ತದೆ ಅಂತೇಳಿ. ಆ ಲೋಕದ ದೈವಿಕ ಸ್ಥಿತಿಯನ್ನು ಈ ಶರೀರ ಇರುವಾಗಲೇ ಅನುಭವಿಸುವುದಕ್ಕೆ ಆಧ್ಯಾತ್ಮಿಕ ಅಂತ ಹೇಳುದು. ಸತ್ತು ಹೋದ ನಂತರ ಶಿವಲೋಕಕ್ಕೆ ಹೋಗುದಿಲ್ಲ ಅಂತ ಹೇಳುದು. ಶಿವಲೋಕವನ್ನು ನಿನ್ನ ಇರುವಾಗಲೇ ಅನುಭವಿಸು, ವೈಕುಂಠವನ್ನು ಜೀವಂತವಾಗಿರುವಾಗಲೇ ಅನುಭವಿಸುವುದಕ್ಕೆ ಆಧ್ಯಾತ್ಮಿಕ ಅಂತ ಹೇಳುದು. ಆ ಕೈಲಾಸವನ್ನು ಜೀವಂತವಾಗಿರುವಾಗ ಒಬ್ಬ ಅನುಭವಿಸ್ತಾನೆ ಅಂತ ಹೇಳಿದ್ರೆ ಅವ ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಆ ವೈಕುಂಠವನ್ನು ಒಬ್ಬ ಜೀವಂತವಾಗಿರುವಾಗ, ತನ್ನ ದೇಹದಲ್ಲಿ ಜೀವ ಇರುವಾಗ ಅದನ್ನು ಅನುಭವಿಸ್ತಾನೆ ಅಂತ ಹೇಳಿದ್ರೆ ಅವ ಆಧ್ಯಾತ್ಮಿಕದಲ್ಲಿ ಇದ್ದಾನೆ ಅಂತ ಅರ್ಥ. ಬೇರೆ ಎಲ್ಲಿಲ್ಲ, ವೈಕುಂಠ ಕೈಲಾಸ ಎಲ್ಲ ಬೇರೆ ಎಲ್ಲಿಲ್ಲ, ಅದು ನಮ್ಮ ಒಳಗೆ ಉಂಟು ಅಂತ ಹೇಳುದು. ಆ ಸ್ಥಿತಿಯನ್ನು ಅನುಭವಿಸುವುದು, ಇದು ಅರ್ಥ ಆಗಿಕೊಳ್ಳಬೇಕಲ್ಲ ಎಲ್ಲರಿಗೆ, ಆಧ್ಯಾತ್ಮಿಕದಲ್ಲಿ ಬರುವವರಿಗೆ. ಆ ಪ್ರಪಂಚ ಶಕ್ತಿ, ದೈವಿಕ ಶಕ್ತಿಯನ್ನು ನಿನ್ನ ಒಳಗೆ ನೀನು ಅನುಭವಿಸುವುದು. ಅದು ನಿನ್ನ ಅನುಭವ ಬೇರೆ ಆಗಿರ್ಬೋದು, ನನ್ನ ಅನುಭವ ಬೇರೆ ಆಗಿರ್ಬೋದು, ಇನ್ನೊಬ್ಬನ ಅನುಭವ ಇನ್ನೊಂದು ರೀತಿ ಇರ್ಬೋದು, ಇನ್ನೊಬ್ಬನ ಅನುಭವ ಇನ್ನೊಂದು ರೀತಿ ಇರ್ಬೋದು, 1000 ರೀತಿ ಇರ್ಬೋದು ಒಬ್ಬೊಬ್ಬನ ಅನುಭವ. ಆದರೆ ಅನುಭವಿಸುವ ಸ್ಥಿತಿಯಲ್ಲಿ ಅರ್ಥ ಆಗ್ತದೆ, ಇವರು ಇದೇ ಸ್ಥಿತಿಗೆ ಸೇರಿದವರಪ್ಪ, ಇವರು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರೆ, ಇವ್ರ ಹತ್ರ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಇವ್ರ ಹತ್ರ ಮಾತಾಡೋದು ಬೇಡ, ಅವರನ್ನು ನೋಡುವಾಗಲೇ ಅದು ಅರ್ಥ ಆಗ್ತದೆ ಅಂತ ಹೇಳುವುದು. ಎಲ್ಲ ಅನುಭವಗಳು ಒಂದೇ ಕಡೆ ಹೋಗಿ ಮುಟ್ಟೋದು, ಎಲ್ಲ ಅನುಭವಗಳು ಒಂದೇ ರೀತಿ ಹೋಗುದು, ಒಂದೇ ಕಡೆ ಹೋಗುದು. ಆದರೆ ಇಲ್ಲಿರುವ ವಿಷಯ ಏನು ಅಂತ ಹೇಳಿದ್ರೆ, ಮನುಷ್ಯರಿಗೆ ಮಾತ್ರ ಇದು ಅರ್ಥ ಆಗುದಿಲ್ಲ. ಮನುಷ್ಯರಿಗೆ ಇದು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಕಾರಣ ಅದು ಅವ ಅನುಭವಿಸುವುದು ವಿಚಾರ. ಈಗ ನಿನ್ನ ಅನುಭವ ನಿನಗೆ ಸ್ವಂತ. ಈಗ 2 ವಿಧದ, ಒಂದು ಕಡೆ ಒಂದು ಹೋಟ್ಲಿಗೆ ಹೋಗೋದು, ಅಲ್ಲ ಒಂದು ಫಂಕ್ಷನಿಗೆ ಹೋಗೋದು, ಒಂದೇ ಅಡುಗೆ ಇರ್ತದೆ, ಇಬ್ಬರು ಊಟ ಮಾಡ್ತಾರೆ ಫ್ರೆಂಡ್ಸು. ಒಬ್ಬನಿಗೆ ಒಂದು ರುಚಿಯಾಗಿರ್ತದೆ, ಇನ್ನೊಬ್ಬನಿಗೆ ಒಂದು ಸರಿ ಇರುವುದಿಲ್ಲ ಅಲ್ವಾ. ಒಬ್ಬ ಹೇಳ್ತಾನೆ ಪಾಯಸ ಭಾಳ ಚೆನ್ನಾಗಿತ್ತು ಅಂತ, ಒಬ್ಬ ಹೇಳ್ತಾನೆ ಪಾಯಸ ಅಷ್ಟು ಸರಿ ಆಗಲಿಲ್ಲ, ಸಾಂಬಾರು ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಅದು ಅವನ ಅನುಭವ, ಅವನ ಟೇಸ್ಟ್, ಅದು ಅವನ ರುಚಿಯನ್ನು ನಾವು ಹೇಳಲಿಕ್ಕೆ ಸಾಧ್ಯ ಅಲ್ವ? ಎಲ್ಲವನ್ನು ಹೇಳಲಿಕ್ಕೆ ಸಾಧ್ಯ? ಮನುಷ್ಯರು ಎಲ್ಲಿ ತಪ್ತಾ ಇದ್ದಾರೆ ಅಂತ ಅನ್ಸುತ್ತೆ ಗುರುದೇವ ನಿಮ್ಮ ಮಾತಾಡಿ. ಈಗ ನಿಮ್ಮ ಅನುಭವಕ್ಕೆ ನಾವು ಕೈ ಹಾಕಕ್ ಬಂದಾಗ ನಾವು ರಾಂಗ್ ಆಗ್ತಾ ಇರೋದು. ನಮ್ಮ ಅನುಭವನ ನಾವು ಖುಷಿಯಾಗಿ ಇಟ್ಕೊಂಡ್ರೆ ಆ ಸ್ಥಿತಿ ಚೆನ್ನಾಗಿರುತ್ತೆ. ಖಂಡಿತವಾಗಿ ಅದನ್ನೇ ಹೇಳುದು ನಾನು. ನಿಮ್ಮ ಅನುಭವದಲ್ಲಿ ನೀವು ಇರಿ, ಅದೇ ನಿಮಗೆ ಗುರು. ನಿಮ್ಮ ಕರ್ಮ ನಿಮಗೆ ಎಷ್ಟು ಜ್ಞಾನ ಬೇಕೋ ಅಷ್ಟು ಜ್ಞಾನ ಕೊಟ್ಟಿದ್ದಾನೆ, ಅದೇ ಜ್ಞಾನದಲ್ಲಿ ಸರಿಯಾಗಿರಿ ಅಂತ ಹೇಳುದು. ಈಗ ನೀವು ಸಂಸಾರದಲ್ಲಿದ್ದೀರಿ, ಒಂದು ಕೆಲಸದಲ್ಲಿದ್ದೀರಿ, ಒಂದು ಜಾಬ್ ಮಾಡ್ತೀರಿ, ಒಂದು ಯೋಗ ಹೇಳಿಕೊಡ್ತೀರಿ, ನೀವು ಅಲ್ಲೇ ಇರಿ ಅಲ್ಲ, ಅದರಲ್ಲೇ ಸಂತೋಷವನ್ನು ನೋಡಿ ಅಲ್ಲ.
ನೀವು ಅದರಿಂದ ಮೇಲೆ ನೋಡಲಿಕ್ಕೆ ಹೋದರೆ ಅಲ್ಲಿ ತಪ್ತದೆ. ತಪ್ಪುತ್ತದೆ ಅಂತ ಹೇಳೋದು. ಅದು ಬೇಡ, ಅದು ಅವನು ಪಡ್ಕೊಂಡು ಬಂದದಕ್ಕೆ ಅವನವನಿಗೆ ಸಿಗುವುದು ಅಂತ ಹೇಳೋದು. ಅಷ್ಟು ಸುಲಭ ಇಲ್ಲ ಅದು. ಈಗ ಶಾಲೆಯಲ್ಲಿ ಮಾಸ್ಟ್ರು ಒಬ್ರು ಇರ್ತಾರೆ, ಆ ಮಾಸ್ಟ್ರಿಗೊಂದು ಮಗ ಇರ್ತಾನೆ. ಆ ಮಗ ಕಲಿತು ಅದೇ ಶಾಲೆಗೆ ಒಂದು ಹೆಡ್ ಮಾಸ್ಟರ್ ಆಗಿ ಪ್ರಿನ್ಸಿಪಾಲ್ ಆಗಿ ಬರ್ತಾನೆ. ಆಗ ಮಾಸ್ಟ್ರೇ ಅಲ್ಲ ಅಲ್ಲಿ. ಅವ ನನಗೆ ಹುಟ್ಟಿದ ಮಗ ಅವ ಪ್ರಿನ್ಸಿಪಾಲ್ ಆಗಬಾರ್ದು ಅಂತ ಏನಾರು ಉಂಟಾ? ಅವನ ಕಲಿವಿಕೆ. ಕಾನ್ಸ್ಟೇಬಲ್ ಆಗಿರ್ತಾನೆ, ತಂದೆ SP ಆಗಿ ಮಗ ಬಂದಿರ್ತಾನೆ. ಖಂಡಿತವಾಗಿ ಅವಾಗ ಅವ್ರು ಪಡ್ಕೊಂಡ್ ಬಂದಿರ್ತಾರ ಅದನ್ನ. ಅದು ಅವರು ಪಡ್ಕೊಂಡು ಬಂದದ್ದು. ನಾನು ಅಪ್ಪ ಆಗಿ ನನ್ಗೆ ಅದಿಲ್ಲ ಅನ್ನೋದು ತಪ್ಪು. ಇದನ್ನು ಬಿಡಬೇಕು, ಈ ಸ್ಥಿತಿಯನ್ನು ಬಿಡಬೇಕು. ಈ ಸ್ಥಿತಿಯನ್ನು ಪ್ರತಿಯೊಬ್ಬ ತನ್ನ ಒಳಗಿಂದ ಬಿಟ್ಟು ಬಿಟ್ಟರೆ ಅವನು ಎಲ್ಲಿಗೆ ಮುಟ್ಟಬೇಕು ಅಲ್ಲಿ ಮುಟ್ತಾನೆ ಅಂತ ಹೇಳೋದು. ಅವನವನಿಗೆ ಏನುಂಟು ಅವ ಅನುಭವಿಸ್ತಾ ಇದ್ದಾನೆ. ನನಗೆ ಭಗವಂತ ಇಷ್ಟೇ ಕೊಟ್ಟದ್ದು, ನಾನು ಇಷ್ಟೇ ಇದರಲ್ಲಿ ಇರ್ತೇನೆ ಅಂತ ಹೇಳಿದರೆ ಅದು ಸರಿಯಾದ ಸ್ಥಿತಿ. ಎಲ್ಲದಕ್ಕೂ ವ್ಯಾಪಾರ ಆದರೂ ಸರಿ, ಸಂಸಾರ ಆದರೂ ಸರಿ, ಲೌಕಿಕ ಆದರೂ ಸರಿ, ಇನ್ನೆಂಥದ್ದು ಈ ಪ್ರಪಂಚದ ಎಷ್ಟೇ ವಿಚಾರಗಳಿದ್ದರೂ ಸರಿ, ಇನ್ನು ಸನ್ಯಾಸ ಆದರೂ ಸರಿ, ಆಧ್ಯಾತ್ಮಿಕ ಆದರೂ ಸರಿ, ಯಾವುದಾದ್ರೂ ಸರಿ, ಆ ಸ್ಥಿತಿಯನ್ನು ಅವ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು. ಅವನ ವೆಯ್ಟನ್ನು, ನನ್ನ ವೆಯ್ಟ್ ಇಷ್ಟೇಪ್ಪ, ನನಗಿಷ್ಟೇ ಆಗೋದು ಅಂತ ಹೇಳಿದರೆ ಅವ ಸಂತೋಷದಲ್ಲಿರ್ತಾನೆ ಅಂತ ಹೇಳೋದು. ಇಂಥ ವಿಷಯಗಳೆಲ್ಲ ಯಾರೊಬ್ಬರ ಹತ್ರ ಬರ್ತದೆ ಅಂತ ಹೇಳಿದರೆ ಮನುಷ್ಯರಿಂದ ದೂರ ಇರೋರ ಹತ್ರ ಬರ್ತದೆ. ಮನುಷ್ಯರ ಹತ್ರ ದೂರ ಒಬ್ಬ ಇದ್ದಾನೆ, ಮನುಷ್ಯರ ಕಣ್ಣಿಗೆ ಬೀಳುವುದಿಲ್ಲ ಅಂತ ಹೇಳಿದರೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಒಂದು ವಿಷಯ. ಆದರೆ ಈ ಮನುಷ್ಯರಿಗೆ ಈ ಕಡೆ ಒಂದು ಗುಂಪಾಗಿರುವ ಮನುಷ್ಯನಿಗೆ ಸಿಂಗಲ್ ಮನುಷ್ಯನ ನೋಡುವಾಗ ಅವ ಪರ್ಫೆಕ್ಟೇ ಇಲ್ಲಪ್ಪ ಅಂತ ಹೇಳ್ತಾರೆ ಅಲ್ಲ. ಏನು ಪ್ರಯೋಜನ? ಹಾಗೆ ಇದ್ದು 4 ಜನರೊಟ್ಟಿಗೆ ಬೆರೆತಿದ್ದಾನೆ ಒಳ್ಳೆಯದು, 4 ಜನರ ಮಾತಾಡಿದ್ದಾನೆ ಒಳ್ಳೆಯದು ಹೇಳ್ತಾರೆ ಇಲ್ವಾ? ಅವ್ರು ಸುಮ್ಮನೆ ಆ ಮರದಲ್ಲಿ ಕೂತೇನು ಪ್ರಯೋಜನ? 4 ಜನಕ್ಕೆ ಏನೊಂದು ಸೇವೆ ಮಾಡ್ತಿದ್ದಾನೆ ಒಳ್ಳೆಯದು, 4 ಜನಕ್ಕೆ ಜ್ಞಾನೋಪದೇಶ ಮಾಡಿದ್ದಾನೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಪರ್ಫೆಕ್ಟ್ ಅಂದರೆ ಏನು? ಇವಾಗ ನಾನು ನಿಮ್ಗೆ ಅದನ್ನೇ ಕೇಳಕ್ಕೆ ಅಂತ ಹೋದೆ. ಈಗ ನೀವೇ ಎಲ್ಲರೂ ಅಂತಿರ್ತಾರೆ, ನಾವು ಪಡ್ಕೊಂಬಂದಿರೋದೇ ಇಷ್ಟು, ನಾವು ಪಡ್ಕೊಂಬಂದಿರೋದೇ ಇಷ್ಟು ಅಂತ ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ಆ ಪಡ್ಕೊಂಬಂದಿರೋದನ್ನ ಅದನ್ನ ಅನುಭವಿಸಿ ಅದ್ ನದಿ ಥರ ಅರಿಬೇಕಲ್ಲ ಗುರುದೇವ. ಅದೇ ಹೇಳುದಮ್ಮ, ನೀನು ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಬೇಕು ಅಂತಿದ್ರೆ ನೀನು ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಬೇಕು. ಅರ್ಥ ಆಯ್ತಾ? ನೀನು ಓಡಾಡಿಕೊಂಡೇ ಇರಬೇಕು, ನೀನು ಓಡಾಡಿಕೊಂಡೇ ಇರಬೇಕು. ಅದು ಎಲ್ಲವೂ ವಿಧಿ ಲಿಖಿತವೇ. ಕಣ್ಣ ಮುಂದೆ ಇದ್ದು ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನು ಊಟಕ್ಕೆ ಬೇಕು ಅಂತೇಳಿ ಎಷ್ಟೋ ದೂರ ಹೋಗೋರು ಇದ್ದಾರೆ ಊಟ ಬೇಕು ಅಂತೇಳಿ. 2 ಸ್ಟೇಟಸ್ ಅನ್ನು ಹೇಳೋದು. ಕಣ್ಣ ಮುಂದೆ ಇದ್ರೂ ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಇನ್ನು ಹಸಿವೆ ಅಂತೇಳಿ ಊಟಕ್ಕೆ ಅಂತೇಳಿ ಎಷ್ಟೋ ದೂರ ಹೋಗಿ ಊಟ ಮಾಡೋರು ಇದ್ದಾರೆ. ಇನ್ನು ರುಚಿಗೆ ಅಂತೇಳಿ ಒಂದೊಂದು ಹೋಟೆಲಿಗೆ ಹೋಗಿ ಇಂಥದೇ ಹೋಟೆಲಲ್ಲಿ ಊಟ ಮಾಡಬೇಕು ಅಂತ ಊಟ ಮಾಡೋರು ಇದ್ದಾರೆ, ಟೇಸ್ಟಿಗೆ ಬೇಕಾದ್ರೆ ಅಲ್ವಾ. ಇನ್ನು ಕಣ್ಣ ಮುಂದೆ ಎಲ್ಲ ಉಂಟು, ಟೇಸ್ಟ್ ಉಂಟು, ಮತ್ತು ಒಳ್ಳೆ ಫುಡ್ ಉಂಟು, ಎಲ್ಲ ಉಂಟು, ಊಟ ಮಾಡಲಿಕ್ಕೆ ಆಗೋದಿಲ್ಲ. ಅದು ಪಡ್ಕೊಂಡು ಬಂದಲ್ವಾ, ಅವರ ಸ್ಥಿತಿ ಅಲ್ವಾ ಅದು. ಇಲ್ಲಿ ಪರ್ಫೆಕ್ಟ್ ಯಾವುದು ಅಂತ ಕೇಳೋದಿಲ್ಲ. ಇಲ್ಲಿ ಪರ್ಫೆಕ್ಟ್ ಅಂದರೆ ಏನು ಅಂತ ಕೇಳೋದಿಲ್ಲ ಕೊನೆಗೆ. ಇಲ್ಲಿ ಯಾರಿಗೆ ಯಾರು ಪರ್ಫೆಕ್ಟ್ ಆಗಿರ್ಲಿಕ್ಕೆ ಆಗೋದಿಲ್ಲ. ಕೊನೆಗೆ ಪರ್ಫೆಕ್ಟ್ ಆಗಿರ್ಲಿಕ್ಕೆ ಯಾರಿಗೆ ಆಗೋದು ಅಂತೇಳಿ ಅವರಿಗೆ ಅವರೇ ಪರ್ಫೆಕ್ಟ್ ಆಗಿರೋದು. ಅವರಿಗೆ ಅವರೇ ಪರ್ಫೆಕ್ಟ್ ಆಗಿದ್ದಾರೆ ಅಂತ ಹೇಳಿದರೆ ಅವರ ಆತ್ಮಕ್ಕೆ ಅವರು ತೃಪ್ತಿ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಅವರ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಅವರು ನಡೆಯುವುದಿಲ್ಲ ಅಂತ ಅರ್ಥ. ಅದು ಇನ್ನೊಬ್ಬನ ಜೊತೆ ಹಂಚಿಕೊಳ್ಳಿಕ್ಕೆ ಆಗೋದಿಲ್ಲ. ಈ ಪರ್ಫೆಕ್ಟ್ ಎಂಬ ವಿಚಾರ ಉಂಟಲ್ಲ, ಇನ್ನೊಬ್ಬನ ಜೊತೆ ಹಂಚಿಕೊಳ್ಳಕ್ಕಾಗೋದಿಲ್ಲ, ಇನ್ನೊಬ್ರಿಗೆ ಬಲವಂತನೂ ಮಾಡೋಕ್ಕಾಗಲ್ಲ ನೀನು ಪರ್ಫೆಕ್ಟ್ ಆಗಿರ್ಬೇಕು ಅಂತ ಆಗುದಿಲ್ಲ. ಅದು ಅವನಿಗೆ ಸರಿ ಇದ್ದದ್ದು ನಮಗೆ ಸರಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಒಂದು ವೇಳೆ ಅದು ಇಬ್ಬರಿಗೆ ಒಂದೇ ರೀತಿ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಉಂಟಲ್ವಾ, ಅದು ಒಂದು ಶಿವಶಕ್ತಿಯ ಸಂಬಂಧ ಇರ್ಬೋದು, ಇಲ್ಲ ಒಂದು ಲಕ್ಷ್ಮೀನಾರಾಯಣನ ಸಂಬಂಧ ಇರ್ಬೋದು, ಇಲ್ಲ ಒಂದು ಒಳ್ಳೆಯ ಒಂದು ಗುರು ಶಿಷ್ಯರು, ಅರ್ಥ ಆಯ್ತಲ್ವ, ಆ ರೀತಿ ಒಂದು ಸಂಬಂಧ ಇರ್ಬೋದು. ಅದು ಸಿಗೋದು ಬಹಳ ಅಪರೂಪ. ಅಂಥ ಒಂದು ಆತ್ಮ, 2 ದೇಹ, ಆತ್ಮ ಒಂದೇ, ದೇಹ 2, ಆತ್ಮ ಒಂದೇ. ಗುರುವಿನ ಆತ್ಮ ಒಂದೇ, ಶಿಷ್ಯನ ಆತ್ಮ ಒಂದೇ. ಆದರೆ ಅಲ್ಲಿ ಗುರುವಿಗೆ ಯಾವುದೋ ಒಂದು ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅದನ್ನು. ಆಗ ಅದೇ ಗುರು ಉಂಟಲ್ವ, ಇನ್ನೊಂದು ರೀತಿಯಲ್ಲಿ ಶಿಷ್ಯನಾಗಿ ಬರ್ತಾರೆ. ಇದೆಲ್ಲ
ಪರಮ ರಹಸ್ಯವಾದ ವಿಚಾರ. ಇಲ್ಲಿ ಇದು ಹೇಳಿದ್ರೆ ಯಾರು ಒಪ್ಪಲಿಕ್ಕೆ ಆಗದಂತ ವಿಚಾರ ಇದಲ್ಲ. ಆ ಗುರು ಅಲ್ಲಿಗೆ ಹೋಗಿ ಸೇರ್ಕೊಳ್ಳೋಕೆ ಶುದ್ಧ ಆತ್ಮ ಹುಡುಕ್ತಾ ಇರುತ್ತೆ. ಖಂಡಿತವಾಗಿ ಸಿಕ್ಕಿದ್ರೆ ಫಿನಿಶ್. ಫಿನಿಶ್ ಒಂದು ವಿಚಾರ. ಇನ್ನೊಂದು ವಿಚಾರ ಹೇಗೆ ಅಂತ ಹೇಳಿದ್ರೆ, ಗುರು ಇರ್ತಾರೆ, ಶಿಷ್ಯ ಇರ್ತಾರೆ, ಆದರೆ ಎರಡು ಆತ್ಮ ಒಂದೇ ಆಗಿರ್ತದೆ ಆ ಜನ್ಮ ಜನ್ಮದ ಸಂಬಂಧದಲ್ಲಿ. ಅದು ಕೂಡ ಕಂಡಿಡ್ಲಿಕ್ಕೆ ಬಹಳ ಕಷ್ಟ. ಅಂಥ ವಿಚಾರ ಎಲ್ಲ ಸಿಗೋದು ಎಷ್ಟೋ ಕೋಟಿಯಲ್ಲಿ ಒಬ್ಬರಿಗೆ ಸಿಗ್ತದೆ ಅಂತ ಹೇಳೋದು. ಅದು ಸಿಕ್ಕಿದ್ರು ಕೂಡ ಉಳಿಸ್ಲಿಕ್ಕೆ ಆಗ್ತದ ಇಲ್ವಾ ಅಂತ ಹೇಳುವ ಪ್ರಶ್ನೆ ಇಲ್ಲಿರೋದು. ಯಾವುದೋ ಒಂದು ಜನ್ಮದಿಂದ ಎಷ್ಟೋ ಪುಣ್ಯದಿಂದ ಯಾವುದೋ ಒಂದು ರೀತಿಯಲ್ಲಿ ಬಂದು ಸಿಕ್ಕಾಕೊಂಡ್ರು ಕೂಡ ಸಮ್ ಟೈಮ್ ಅದು ಉಳಿಸ್ಲಿಕ್ಕೆ ಆಗ್ತದ ಇಲ್ವಾ ಅಂತ ಹೇಳೋದು ಕ್ವಶನ್ ಮಾರ್ಕ್ ಬಂದೇ ಬರ್ತದೆ. ಅಲ್ಲೂ ಟ್ವಿಸ್ಟ್ ಇರುತ್ತೆ. ಅಲ್ಲೂ ಟ್ವಿಸ್ಟ್ ಇರ್ತದೆ. ಇಲ್ಲಿ ಪರ್ಫೆಕ್ಟ್, ಅವನಿಗೆ ಅವನೇ ಪರ್ಫೆಕ್ಟ್. ಅದೇ ಹೇಳುದಲ್ವಾ, ಇಲ್ಲಿ ಯಾರಿಗೂ ನಾವು ಒಪ್ಪಿಸಬೇಕಾದ ಅವಶ್ಯಕತೆ ಇಲ್ಲ. ಆ ಭಗವಂತ ಒಪ್ಪಿದರೆ ಸಾಕು ಅಂತೇಳಿ. ಅದಕ್ಕೇನರ್ಥ, ನಮ್ಮ ಮನಸ್ಸಾಕ್ಷಿಗೆ ನಾವು ಸರಿ ಇದ್ದರೆ, ನಮ್ಮ ಆತ್ಮಕ್ಕೆ ನಾವು ತೃಪ್ತಿಯಲ್ಲಿದ್ದರೆ ಆಯಿತು. ಅದೇ ಪರ್ಫೆಕ್ಟ್. ನಮಗೆ ನಾವು ದ್ರೋಹ ಮಾಡದೆ, ನಮ್ಮ ಆತ್ಮಕ್ಕೆ ದ್ರೋಹ ಮಾಡದೆ, ನಮ್ಮ ಮನಸ್ಸಿಗೆ ದ್ರೋಹ ಮಾಡದೆ, ನಮ್ಮ ಮನಸ್ಸಾಕ್ಷಿಗೆ ದ್ರೋಹ ಮಾಡದೆ, ನಾವು ನಮ್ಮ ಆಂತರಿಕ ವಿಷಯ ಅರ್ಥಾಯ್ತು, ನಮ್ಮ ಒಳಗಿನ ಎಲ್ಲ ಅಂತರ್ಜ್ಞಾನಕ್ಕೆ ದ್ರೋಹ ಮಾಡದೆ ಜೀವನ ಮಾಡ್ತಾನಲ್ಲ, ಅವನು ಪರ್ಫೆಕ್ಟ್. ತನ್ನ ಅಂತರ್ಜ್ಞಾನ ಯಾವುದು ಅವನಿಗೆ ಸರಿ ಅಂತ ಹೇಳ್ತದೆ, ಅದೇ ದಾರಿಯಲ್ಲಿ ಅವನು ಹೋದರೆ ಅವನಿಗೆ ಅವನು ಪರ್ಫೆಕ್ಟ್. ಇಲ್ಲಿ ಇನ್ನೊಬ್ಬನಿಗೆ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಅಲ್ಲ. ಅದು ಹೇಳೋದೊಂದು ಮಾತಿಗೆ ಒಳ್ಳೆ ಪರ್ಫೆಕ್ಟ್ ಅಪ್ಪ ಅಂತೇಳಿ. ಕಾರಣ ಏನು, ಇವನಿಗೊಂದು ಪ್ರೀತಿ ಆಯಿತು, ಅವನ ಹತ್ರ ಏನೋ ಒಂದು ಖುಷಿ ಆಯಿತು, ಇವನಿಗೆ ಹೇಗೆ ಬೇಕೋ ಹಾಗೆ ಇದ್ದಾನೆ. ಅವ ಯಾಕೆ ಬೇಕಾಗಿ ಇದ್ದಾನೆ ಅಂತೇಳಿ ಗೊತ್ತಿಲ್ಲ. ಈ ಪರ್ಫೆಕ್ಟ್ನ ವಿಚಾರ, ಅದರ ಒಳಗಿನ ಉದ್ದೇಶ ಏನು ಅಂತೇಳಿ ಅಲ್ವಾ. ಆ ಒಳಗಿನ ಉದ್ದೇಶ ಗೊತ್ತಾಗುವ ಏನನಿಸ್ತದೆ, ಓ ಇವ ಈ ಕಾರಣಕ್ಕೆ ಬೇಕಾಗಿ ಈಗಿದ್ನ, ವೇಷ ಹಾಕ್ಕೊಂಡಿದ್ದಾನ ಅಲ್ವಾ. ಈ ಮನುಷ್ಯನ ವೇಷವನ್ನು ಕಂಡುಹಿಡಿಯಲಿಕ್ಕೆ ಮಾತ್ರ ಬಹಳ ಕಷ್ಟ. ಯಾವ ವೇಷವನ್ನು ಬೇಕಾದ್ರೆ ಕಂಡುಹಿಡಿಯಬಹುದು. ಈ ಮನುಷ್ಯ ಒಂದು ವೇಷ ಆಗ್ತದಲ್ಲ, ಈ ವೇಷ ಒಂದು ಸಲ ಹಾಕಿದ್ರೆ ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಈ ನಾಟಕದಲ್ಲಿ ಸಿನಿಮಾದಲ್ಲೆಲ್ಲ ಮೇಕಪ್ ಮಾಡಿದ ಕೂಡಲೇ ಬೇಗ ತೆಗಿತಾರೆ, ಗೊತ್ತಾಗ್ತದೆ ಇದೇ ವೇಷ ಇಂಥವರಿಗೆ ಹಾಕೋದು ಅಂತೇಳಿ, ಇಂಥವರೇ ಅಂತೇಳಿ. ರಿಯಲ್ ಲೈಫಲ್ಲಿ ಮನುಷ್ಯನ ವೇಷವನ್ನು ಕಳಿಸೋದು ಹೇಗೆ ಅಂತ ಕೇಳೋದು. ರಿಯಲ್ ಲೈಫಲ್ಲಿ ಒಂದು ಮನುಷ್ಯ ವೇಷ ಹಾಕಿದಾನ ಇಲ್ವ ಅಂತ ಕಂಡುಹಿಡಿಯೋದು ಹೇಗೆ ಅಂತ ಹೇಳೋದು. ಎಷ್ಟು ಕಷ್ಟ ಉಂಟದು. ಇದೆಲ್ಲ ಮಾತಾಡಬಹುದಷ್ಟೇ, ಆದರೆ ಅನುಭವಿಸಿಕೊಂಡೇ ಹೋಗಬೇಕು. ಇದು ಮುಂದುವರಿತಿರುವ ಪ್ರಯಾಣ, ಮುಂದುವರಿತಾನೇ ಇರ್ತದೆ. ಮುಂದುವರಿಯುವಾಗ ಒಳ್ಳೊಳ್ಳೆ ವಿಚಾರದ ಜೊತೆ ಮುಂದುವರಿರಿ ಅಂತ ಹೇಳೋದು. ಅದು ಒಂದು ಜನ್ಮದಲ್ಲಿ ಆ ಗುರು ಎಂಬ ಸ್ಥಿತಿಗೆ ಬಂದು ಮುಟ್ಟಿ ಅಲ್ಲಿ ನೀವು ಪರಿಪೂರ್ಣತೆಯನ್ನು ಕಂಡು ಈ ಮನುಷ್ಯ ಜನ್ಮದ ಒಂದು ಒಳ್ಳೆಯ ಸ್ಥಿತಿಯನ್ನು ಅನುಭವಿಸಿ ಈ ಪ್ರಪಂಚಕ್ಕೆ ಅನೇಕ ರೀತಿಯ ದಾರಿಯನ್ನು ಇರದೇ ನೀವು ಹೋಗುದು. ಪ್ರತಿಯೊಬ್ಬರು ಅಷ್ಟು ಭಗವಂತ ಮಾಡಿಸ್ತಾನೆ. ಆ ಸ್ಥಿತಿ ಬಂದೇ ಬರ್ತದೆ. ಆ ಸ್ಥಿತಿ ಬಂದೇ ಬರ್ತದೆ ಅಂತ ಹೇಳಲಿಕ್ಕೆ ಏನು ಆಧಾರ ಅಂತ ಕೇಳಿದರೆ, ನಮ್ಮ ಋಷಿ ಮುನಿಗಳು, ನಮ್ಮ ಸಾಧು ಸಂತರು, ಯೋಗಿಗಳು, ಇವರೆಲ್ಲ ಮನುಷ್ಯ ಜನ್ಮದ ಉನ್ನತ ಸ್ಥಾನದಲ್ಲಿದ್ದಾರೆ. ಆ ಉನ್ನತ ಸ್ಥಾನದವರೆಗೆ ಬಂದಿದ್ದಾರೆ. ಅಲ್ಲಿ ಒಂದು ಅಹಂಕಾರ ಬಂದು ಆ ಉನ್ನತ ಸ್ಥಾನವನ್ನು ಪುನಃ ಕಳ್ಕೊಳ್ತಾರೆ. ಅಲ್ಲಿ ಅಹಂಕಾರ ಬರಬಾರ್ದು, ಅಲ್ಲಿ ಓಂಕಾರ ಬರಬೇಕು. ಗುರುಸ್ಥಾನಕ್ಕೆ ಬಂದು ಮುಟ್ತಾರೆ. ಎಲ್ಲ ದಾಟಿ 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 ಒಂದು ಗುರುವಿನ ಸ್ಥಾನಕ್ಕೆ ಬಂದು ಮುಟ್ಟಿ ಅಲ್ಲಿ ನಾನು ನನ್ನಿಂದ ಆಗ್ತದೆ, ನಾನೊಂದು ಈ ಸ್ಥಿತಿಯಲ್ಲಿ ಇದ್ದೇನೆ, ಆ ಸ್ಥಿತಿಯಲ್ಲಿ ಇದ್ದೇನೆ ಅಂತ ಹೇಳಿ ಆ ಗುರುವಿನ ಮನಸ್ಸಿನ ಒಳಗೆ ಬಂತು ಅಂತ ಆದರೆ ಆ ಸ್ಥಾನ ತನ್ನಿಂತಾನಾಗಿ ಕಳಿಸಿಕೊಂಡೇ ಹೋಗ್ತದೆ, ಕೆಳಗಡೆ ಬರ್ತದೆ. ಆ ಪ್ರೆಸೆಂಟಲ್ಲಿ ಅಲ್ಲದಿದ್ರು ಕೂಡ ನೆಕ್ಸ್ಟ್ ಜನ್ಮದಲ್ಲಿ ಅದು ಯಾವುದೋ ಒಂದು ರೀತಿಯಲ್ಲಿ ಆಗಿ ಬರ್ತದೆ. ಅಲ್ಲಿ ಪರ್ಫೆಕ್ಟ್ ಆಗಿದ್ರೆ ಇನ್ನೂ ಮೇಲೆ 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 ಹೋಗ್ತದೆ. ಮನುಷ್ಯ ಜನ್ಮದ ಕೊನೆಯ ಸ್ಥಿತಿಯನ್ನು ಯಾವ್ಯಾವ ರೀತಿಯಲ್ಲಿ ಬರ್ತದೆ ಅಂತ ಹೇಳೋದು ಅಲ್ಲ, ಒಂದು ಒಳಗಿನ ಪರ್ಫೆಕ್ಷನ್ ಅನ್ನೋದನ್ನ ಕಂಡುಹಿಡಿಯೋಕ್ಕೆ ಒಂದು ಜ್ಞಾನಿಗಳು ಸದ್ಗುರುಗಳಿಂದನೇ ಮಾತ್ರ ಸಾಧ್ಯ. ಇವಾಗ ರೈಟ್ ಸಿಚುವೇಶನ್ ಅಲ್ಲಿ ನಮಗೆ ಹೊರಗಡೆ ಪರ್ಫೆಕ್ಷನ್ ನೋಡ್ಕೊಂಡೆ ಇವಾಗ ಮುಂದುವರಿಯೋದು ವಾಸೇನಾ ಅಂತ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಿ ಯಾವ್ದು ಶಾಶ್ವತ ಇಲ್ಲ ಎಂಬ ಸತ್ಯ. ಆ ತರ ಒಳಗಡೆ ಪರ್ಫೆಕ್ಷನ್ ಯಾವ ಹೋದ್ರೆ ಯಾರು ಇರಕ್ಕಾಗಲ್ಲ, ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ ಜೀವನವೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ?
ಎಲ್ಲ ಅಡ್ಜಸ್ಟ್ಮೆಂಟ್ ಅಷ್ಟೆ. ಈ ಪ್ರಪಂಚ ಎಂಬುದು ಎಲ್ಲ ಆಯಿತು 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 ಅಡ್ಜಸ್ಟ್ಮೆಂಟ್. ಅಡ್ಜಸ್ಟ್ಮೆಂಟ್ ಅಂದರೆ ಹೊಂದಾಣಿಕೆ. ಗಿವ್ ಅಂಡ್ ಟೇಕ್ ಪಾಲಿಸಿ. ನೀನು ಕೊಟ್ಟರೆ ನಾನು ಕೊಡ್ತೀನಿ. ಎಲ್ಲ ಹೊಂದಾಣಿಕೆಯಲ್ಲಿ ನಡೀತಿರೋದು, ಪರ್ಫೆಕ್ಟಾಗಿ ನಡೀತಿರೋದಲ್ಲ, ಹೊಂದಾಣಿಕೆಯಲ್ಲಿ ನಡೀತಿರೋದು. ಇಷ್ಟೇ ಹೇಳ್ಬೋದು. ಅವರವರಿಗೆ ಅವರವರೇ ಸರಿ, ಅವರವರಿಗೆ ಅವರವರೇ ಪರ್ಫೆಕ್ಟ್. ಒಳ್ಳೆಯದಾಗಲಿ, ಶುಭವಾಗಲಿ. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.